ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 11ನೇ ಸಂಧಿ ಪ್ರಾರಂಭ ಆಗುತ್ತೆ. ಮಹಾಪರಾಕ್ರಮಶಾಲಿಯಾಗಿರ್ತಕ್ಕಂಥ ಕರ್ಣ ತಾಯಿಯ ಆಶೀರ್ವಾದವನ್ನು, ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ತಾನೆ. ನಿನ್ನಯ ವೀರ ರೈವರ ಮೋಯಿಸನು ರಾಜೀವ ಸಖನಾಣೆ ಅಂತ ಕೃಷ್ಣನಿಗೆ ಮಾತು ಕೊಟ್ಟರೆ, ಯುದ್ಧರಂಗದಲ್ಲಿ ತೊಟ್ಟ ಬಾಣವನ್ನು ಮರಳಿ ತೊಡುವುದಿಲ್ಲ, ಇಟ್ಟ ಗುರಿಯನ್ನು ತಪ್ಪೋದಿಲ್ಲ ಅಂತ ಹೇಳಿ ತಾಯಿಗೆ ಮಾತು ಕೊಟ್ಟು ಬರ್ತಾನೆ. ಎಷ್ಟು ಕಷ್ಟ ನೋಡ್ರಿ ಕರ್ಣನ ಜೀವನ. ಕರ್ಣನ ಜೀವನ ಒಂದೇ ಸಾಕು ನಾವು ಜೀವನದಲ್ಲಿ ಉದ್ಧಾರ ಆಗ್ಬೋದಾದ್ರೆ. ಆ ದೊಡ್ಡೈವರ ಮಕ್ಕಳನ್ನು ತಲೆ ಕಾಯ್ದು ತೋರೈ ಕಂದ. ಅಪ್ಪ, ಪಾಂಡವರ ಕಡೆ ನೀನು ಬರೆದಿದ್ರೂ ತೊಂದರೆ ಇಲ್ಲ, 5 ಜನ ತಮ್ಮಂದರ ತಲೆ ನಿನ್ನ ಕೈಗಿರವಯ್ಯ. ನಿನ್ನೀ ದುರಾಗ್ರಹ ಒಪ್ಪುವುದೇ ಕೌರವನ ಸೇನೆಯಲಿ, ಹೋದ ಬಾಣವ ಮರಳಿ ತೊಡದಿರೋ ಮಾದು ಕಳವೈರವನೆ ನಲ್ಕೆ. ಹಸಾದವೆಂದನು ಬೀಳು ಕೊಟ್ಟನು ಬಂದನರ ಮನೆಗೆ. ಯುದ್ಧರಂಗದಲ್ಲಿ ದೊಡ್ಡ ಬಾಣವನ್ನು ಮರಳಿ ತೊಡಬೇಡ, ಇಟ್ಟ ಗುರಿಯನ್ನು ಎಂದಿಗೂ ತಪ್ಪಬೇಡ, ಈ ತಾಯಿಯ ಮಾತನ್ನು ಮೀರಬೇಡ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಮಾತೃದೇವೋ ಭವ ಅಂತ ನಮಸ್ಕಾರ ಮಾಡಿ ಪಾಪ ಕರ್ಣ ಬರ್ತಾನೆ ಅಂತಕ್ಕಂಥದ್ದು ಹಿಂದಿನ ಒಂದು ಸಂಧಿಯ ಸಾರಾಂಶ. ಈಗ 11ನೆಯ ಮತ್ತು ಕೊನೆಯ ಸಂಧಿಯ ಸೂಚನೆ ಈ ಉದ್ಯೋಗ ಪರ್ವದಲ್ಲಿ. ಅವನಿಯದಿರಿತು ಗಗನ ತಾರಾನಿವಹವನು ಬಿದಿರಿತ್ತು, ವರ ಪಾಂಡವರು ಕಳನುಳುವೆಂಟೆಣಿಸಿದರು ಕಮಠ ಟೆಂಟೆಣಿಸೇ. ಭೂಮಿ ಗಡ 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 ಗಡಂಡುಗುವಂತೆ, ಆಕಾಶ ಬೆಚ್ಚಿ ಬೆದರಿ ಬೀಳುವಂತೆ, ನಕ್ಷತ್ರಗಳು ಉದುರುವಂತೆ ಆರ್ಭಟಿಸ್ತಾ ಪಾಂಡವರ ಸೈನ್ಯ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಬೀಡಾರವನ್ನು ಹೂಡ್ತದೆ ಅಥವಾ ಯುದ್ಧಕ್ಕೆ ತಯಾರಿ ಆಗುತ್ತೆ ಅಂತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಸಂಧಿಯ ಸೂಚನೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಸಂಧಿಯ ಮುರಿದು ಲಕ್ಷ್ಮೀಲೋಲನೈತರೂ ತಿರುವು ಐತರುತ ಇವರ ಹೊರೆಗಟ್ಟಿದನು ಸಾತ್ಯಕಿಯ. ಪಾಪ ಸಂಧಿ ಮುರಿದು ಬಿಡ್ತು. ಆ ಭಗವಂತ ಮತ್ತೆ ಪಾಂಡವರ ಆ ಒಂದು ಅರಮನೆ ಕಡೆಗೆ ಬರ್ತಾ ಇದ್ದಾನಂತೆ. ಸಾತ್ಯಕಿಯನ್ನು ಮೊದಲು ಕಳಿಸಿದ್ದಾನೆ, ಹೋಗಪ್ಪ ಧರ್ಮರಾಜನಿಗೆ ನಾನು ಬರ್ತಕ್ಕಂಥ ವರ್ತಮಾನವನ್ನು ಹೇಳುವಂತ. ಆವಾಗ ಸಾತ್ಯಕಿ ಓಡಿ ಬಂದ್ಬಿಟ್ಟು ಧರ್ಮರಾಜನಿಗೆ ಹೇಳಿದರೆ, ಕೇಳಿದನು ಮುರಹರನ ಬರವನು, ಮೌಳಿ ಮಸ್ತಕದ ಕಿಳಧರಣಿ ಪಾಲರೊಡನಿದಿರಾಗಿ ಬಂದನು ಧರ್ಮನಂದನನು. ಆ ಸಾಕ್ಷಾತ್ ಪರಮಾತ್ಮ ಬರ್ತಾ ಇರತಕ್ಕಂಥ ವಿಚಾರವನ್ನು ತಿಳ್ಕೊಂಡಿರತಕ್ಕಂಥ ಧರ್ಮರಾಜ ತಮ್ಮಂದರು ಮತ್ತು ಅನೇಕ ರಾಜ ಮಹಾರಾಜರ ಜೊತೆ ಅವನನ್ನು ಪರಮಾತ್ಮನ ಎದುರುಗೊಳ್ಳೋದಕ್ಕೆ ಬರ್ತಾ ಇದ್ದಾನಂತೆ. ದೂರದಲ್ಲಿ ದುಮ್ಮಾನಿಸಿದ ವದನಾರವಿಂದವ ಕಂಡು, ಸಂಧಿಗೆ ಸೇರವದಿರು ಬಲಿದುದಾಹವೀತನಂಗದಲ್ಲಿ.
ಕೃಷ್ಣ ಬರ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ. ಕೃಷ್ಣನ ಮುಖ ಬಾಡಿತ್ತು, ಅದರಿಂದಲೇ ಕೆಳಕಂಡ ಸಂಧಿ ಮುರಿದು ಬಿದ್ದಿದೆ, ಯುದ್ಧನೇ ಗ್ಯಾರಂಟಿ ಅಂತ. ಶೌರಿಗಾಯ್ತು ಅವಮಾನ ಇದಲೇ ಮಾರಿ ಉತ್ಸವವೆನುತ. ಪರಮಾತ್ಮನಿಗೆ ಯಾವಾಗ ಅವಮಾನ ಆಯಿತೋ ಇನ್ನು ಮಾರಿ ಉತ್ಸವ ಪ್ರಾರಂಭ ಅಂದ್ಕೊಂಡು ಬಂದನು ಮಾರುತನ ಮಗನು ಅಸುರಮರ್ದನ ನಿಂಗಿತವನರಿದು. ಅಷ್ಟೊತ್ತಿಗಾಗಲೇ ಭೀಮಸೇನೂ ಕೂಡ ಪರಮಾತ್ಮನ ಒಂದು ಬರುವಿಕೆಯನ್ನು ನೋಡಿಬಿಟ್ಟು ಅವನು ಎದುರು ಬರ್ತಾನಂತೆ. ದರ್ಶನವ ನೀಡಿದರು ಕೃಷ್ಣನ ಚರಣದಲ್ಲಿ ಮೈಯಿಕ್ಕಿದರು, ನಿಕ್ಕರಸುಗಳು ದೃಪದಾದಿ ನಾಯಕರೆರಗಿದರು ಪದಕ್ಕೆ. ಪರಮ ಬಾಂಧವರೆಲ್ಲ ಜೀವಂತರೇ ನದೀಸುತ ವಿದುರ ಗುರು ನೃಪ ಗುರುತನು ಚತುರ್ಥ ರಾಷ್ಟ್ರ ಎಂದನು ಧರ್ಮನಂದನನು. ನೋಡ್ರಿ, ಅದಕ್ಕೆ ಧರ್ಮರಾಜ ಅಂತ ಕರೀತಾರೆ. ಕೃಷ್ಣನಿಗೆ ನಮಸ್ಕಾರ ಮಾಡಿಬಿಟ್ಟು ಪರಮಾತ್ಮ ಧೃತರಾಷ್ಟ್ರ ನಮ್ಮ ದೊಡ್ಡಪ್ಪ, ತಾತ ಭೀಷ್ಮ, ಗುರು ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಜೊತೆಗೆ ದುರ್ಯೋಧನ, ಇವರೆಲ್ಲರೂ ಕೂಡ ಚೆನ್ನಾಗಿದ್ದಾರನಪ್ಪ. ನೋಡಿ, ಎಷ್ಟು ಕೊಂದ ವೈರಿಯ ಮನೆಗೆ ನಡೆದು ಹೋಗಲು ಬೇಕು ಅಂತ ಪುರಂದರದಾಸರು ಹೇಳಿದಾರಲ್ಲ. ಆ ರೀತಿ ಶತ್ರು ಅನ್ನತಕ್ಕಂಥ ಮಾತನ್ನು ಮರೆತು ಭಗವಂತನ ಒಂದು ಕೃಪೆಗೆ ಪಾತ್ರನಾಗುತ್ತಾನಂತೆ ಧರ್ಮರಾಜ. ಅವಾಗ ಹೇಳ್ತಾನೆ ಕೃಷ್ಣ, ಧರ್ಮರಾಜ, ಭೂಮಿಪತಿ ನಿಜ ಬಾಂಧವರು ಸುಕ್ಷೇಮಿಗಳು, ತಾವೆಲ್ಲ ನಿಮ್ಮಿ ಕ್ಷೇಮ ಕುಶಲವ ಕೇಳಿದರು ಕಳುಹಿದರು ಹರಕೆಗಳ. ನಿಮ್ಮ ಕ್ಷೇಮ ಸಮಾಚಾರವನ್ನು ಅವರು ಕೇಳಿದಾರಪ್ಪ, ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ, ನಿಮಗೆ ಹರಕೆಗಳನ್ನು ಕಳಿಸಿದ್ದಾರೆ. ಆದರೆ ಆ ಮಹಾಸಂಗ್ರಾಮ ಮುಖದಲ್ಲಿ ತೋಮರದ ಕಾಣಿಕೆಗಳಲ್ಲಿ ಸುಪ್ರೇಮವನ್ನು ಬೆಸಸುವುದು ದುರ್ಯೋಧನನ ಮತವಿಂದ. ನಿನಗೂ ಕೂಡ ಬೇಡಿಕೆಯನ್ನು ಅವರು ಕಳಿಸಿದ್ದಾರೆ. ಏನು ಗೊತ್ತಾ, ಅದರಲ್ಲೂ ಕೂಡ ದುರ್ಯೋಧನ ಯುದ್ಧವೇ ಗ್ಯಾರಂಟಿ ಮಾಡಿ ಕಳಿಸಿದ್ದಾನೆ. ಯುದ್ಧವನ್ನು ನಿಮ್ಮಿಂದ ಬಯಸಿದನವನು. ಸಂಧಿ ಮುರಿದು ಬಿತ್ತು. ನಾನು ಮೊದಲು ಏನು ಮಾಡಿದೆ ಗೊತ್ತಾ ಧರ್ಮರಾಜ, ಭೂಮಿಯೊಳಗರ್ಧವನು ಬೇಡಿದೊಡ ಮಹೀಪತಿ ಐವರಿಗೆ ಸಂಗ್ರಾಮ ಭೂಮಿಯ ನೈದೆ ಕೊಟ್ಟನು ನಮ್ಮೊಳ ಪ್ರಿಯನು. 5 ಭೂಮಿ ಕೇಳಿದರೆ 5 ರಾಜ್ಯ, ನಾನು ಭೂಮಿ ಕೇಳಕ್ಕೋದ್ರೆ ಅವನು ನಮಗೆ ಸಂಗ್ರಾಮ ಭೂಮಿಯನ್ನು ಕೊಟ್ಟಿದ್ದಾನೆ. ಯುದ್ಧಕ್ಕೆ ಆಹ್ವಾನ ಮಾಡಿದ. ಕೊಡಲ್ಲ ಭೂಮಿಯನ್ನು ಅಂದ. ಮುಳ್ಳು ಮನೆ ಚಳಿಪ ಧರಣಿಯ ನಿತ್ಯನಾದೊಡೆ ಬಳಿಕ ನೀನಗು ಹೋಗು ಕದನವ ಕೊಂಡು ಬಾ ಅಂದ ಅಂತ ಹೇಳಿದ್ದಾನೆ. ಏನು ಮಾಡಬೇಕಪ್ಪ, ಸಂಧಾನ ಮುರಿದು ಬಿಟ್ಟು ಯುದ್ಧವೇ ಗ್ಯಾರಂಟಿ ಆಯಿತು. ಸಾಮದಲ್ಲಿ ಸೊಗಸಿಲ್ಲ ನೀವು ನಿಸ್ಸೀಮರಾದೊಡೆ ಜೋಡಿಸುವುದು ಉದ್ದಾಮ ಕುರುಭೂಮಿಯಲ್ಲಿ ಕುಳವರಿಯದವರ ಪ್ರತಿ ಕಲಿಸಿ. ಸಾಮೋಪಾಯದ ಕತೆ ಮುಗೀತು, ಇನ್ನು ದಂಡನೇ ಗತಿ. ಎಲ್ಲ ಉಪಾಯಗಳು ಮುಗಿದು ಅದಕ್ಕೆ ಯುದ್ಧಕ್ಕೆ ರೆಡಿ ಆಗರೆ ಅಂತ ಪರಮಾತ್ಮ ಹೇಳ್ತಾನಂತೆ. ಮುನಿದೊಡೆಯು ನಿಮ್ಮೊಳಗೆ ನೀವೇ ಮನಕತವ ಮಾಡುವಿರಿ, ಅಗ್ರಜರನು ಜರಲಿ ಕದಡಾದೊಡೆ ಉಪಶಮಿಸುವಿರಿ ನಿಮ್ಮೊಳಗೆ. ದುರ್ಯೋಧನಿಗೆ ಸಿಟ್ಟು ಬಂದರು, ನಿಮಗೆ ಸಿಟ್ಟು ಬರಲ್ಲ. ಎಂಥ ಧರ್ಮರಾಜನೇ ನೀನು. ಎನಗೆ ನಿಮ್ಮಯ ದೂಸರಿಂದಾಯಿತಿನಿತು ಸಭೆಯಲ್ಲಿ ಮಾನಹಾನಿ. ಈಗ ನನ್ನ ಮರ್ಯಾದೆ ಕಳೆದರು ಇವೆಲ್ಲ ಸೇರ್ತೀನಿ ನಿಮ್ಮ ಪಂಚಾಯತಿಗೆ. ಕೃಷ್ಣ ಹೇಳ್ತಾನಂತೆ, ಎನಗೆ ನಿಮ್ಮಯ ಮೋಸದಿಂದಾಯ್ತಿನಿತು ಸಭೆಯಲ್ಲಿ ಮಾನಹಾನಿ ಎನಲು ನೊಂದನು ಧರ್ಮಸುತ ನಿಂತೆಂದನು ನಸುನಗುತ್ತ. ನಿಮ್ಮಿಂದ ಮರ್ಯಾದೆ ಹೋಯ್ತಯ್ಯ, ಅಲ್ಲಿ ಮಾಡು ಬೀಸ್ಗಳಿದೆ ಇರೋ ಮಾತುಗಳನ್ನೆಲ್ಲ ಬೀಸ್ಕೊಂಬಂತೆ ಅಂತ ಕೃಷ್ಣ ಹೇಳಿದರೆ ಅಂತ ನಂತ ಧರ್ಮರಾಜನಕ್ಕಂತ. ಮುಳಿದು ಸುರಗಿಯು ನುಗಿದು ಗಗನಕ್ಕೆ ನಿಲುಕಿ ಮಾಡುವುದೇನು, ನಿಮ್ಮಡಿಗಳಿಗೆ ತಪ್ಪಿದ ತರಳರ ಕಿಳ ವ್ಯಾಪ್ತಿಗೆ ಗುವರು. ಕಳರು ಮಾಡಿದ ಕತಿಯನೆನ್ನೊಳು ತಿಳಿದು ಮೆರೆಯಲು ಬೇಕು ಕರುಣಾಜಲದಿ ನೀನೆಂದಂಗ್ರಿಗಳ ಹಿಡಿದನು ಯುಧಿಷ್ಠಿರನು. ಬರೇ ಖಡ್ಗ ಬಿಟ್ಟು ಸುರುಗಿ ಹಿಡ್ದಂಗೆ ಏನು ಬಂತಯ್ಯ ಪ್ರಯೋಜನ? ನಿಮ್ಮನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಆದರೆ ಇವತ್ತಿನ ಪಂಚಾಯತಿನೂ ಹಂಗೆ ಆಗಿದೆ. ಅದಕ್ಕೆ ನಿನಗೆ ಅವಮಾನ ಆಗಿರೋದು ಸಹಜನೇ. ಆದರೆ ನೀನು ಭಗವಂತ ಎಷ್ಟು
ಇಷ್ಟಾದರೂ ಕೂಡ ಸುಧಾರಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ನಿನಗಿದೆ, ಸಮಾಧಾನ ಇದೆ. ಅವರು ಕೆಲಸಕ್ಕೆ ಬರದೇ ಇರೋರು ಕೆಟ್ಟ ಜನ, ಏನೋ ತಪ್ಪು ಮಾಡಿದಾರಪ್ಪ, ಸುಧಾರಿಸ್ಕೊಳಯ್ಯ ಅಂತ ಹೇಳಿ ಓದಕ್ಕೆ ನಮಸ್ಕಾರ ಮಾಡಿಬಿಟ್ಟ ಧರ್ಮರಾಜ. ಅವ ಕೃಷ್ಣ ಹೇಳ್ತಾನಂತೆ, ಬರೀ ಇದೇ ಕಾಡದಿರೇಳು. ಆಯ್ತಪ್ಪ ಧರ್ಮರಾಜ, ಮತ್ತು ನಾನು ಕ್ಷಮಿಸಲೇಬೇಕಲ್ಲ. ಎದ್ದೇಳ ಮೇಲಕ್ಕೆ ಮನದಲ್ಲಿ ಮರೆದೆವಾಗಲೇ, ಆವಾಗಲೇ ಮರ್ತೋಗ್ಬಿಟ್ವಯ್ಯ. ಅವನ ಜ್ಞಾಪಕ ಇಟ್ಕೊಂಡ್ರೆ ಉದ್ಧಾರ ಆಗ್ತಿವೆ. ಕೌರವನು ಮುಂದರಿಯದವನ ಅಡಗಡಿ ಅವಗಡಿಸಿದನು ಹೋಗಲಿ ನಿಮ್ಮ ದೂರೇಗೆ. ಅವನಿಗೆ ಮುಂದೇನೋ ಅನ್ನೋದು ಗೊತ್ತು, ಕೌರವನಿಗೆ ಹಿಂದೆ ಗೊತ್ತಿದ್ರೆ ನೆರವಣಿಗೆ ಉಂಟಾದಡೆ ಅಂದಿನ ಮರು ದಿವಸ ಸಂಗ್ರಾಮ ಸೈರಿಸಲರಿಯದವದಿರು ನಡೆ ಕುರುಕ್ಷೇತ್ರಕ್ಕೆ ಬೇಗದಲ್ಲಿ. ಅವನಿಗೆ ಮೊದಲು ಯುದ್ಧ ಬೇಕು, ನಮಗೂ ಬೇಕು. ಯಾಕೆಂದರೆ ಅವನು ಅಷ್ಟು ಅವಮಾನ ಮಾಡಿದ್ರೆ ನಾವು ಸುಮ್ಮನೆ ಇದ್ದು ನಮ್ಮನ್ನು ಕ್ಷತ್ರಿಯರು ಅಂತಾರೆ. ನಡಿ, ಮೊದಲು ಕುರುಕ್ಷೇತ್ರ ಯುದ್ಧಕ್ಕೆ ನಡಿ, ಸೈನ್ಯವನ್ನು ರೆಡಿ ಮಾಡಿಬಿಡು. ಆವಾಗ ಭೀಮಸೇನ ಸಿಟ್ಟು ಬಂದ್ಬಿಡ್ತು. ಹಾನಿಯನ್ನು ನೀ ಹೊತ್ತು ದೈತ್ಯರ ಮಾನವನು ಪತಿಕರಿಸಬೇಕುದು, ತಾನೊಡೆಯನಾದಂಗೆ ಗುಣವೆಮ್ಮೊಡೆಯ ನೀನಾಗಿ ಮಾನಭಂಗವ ಧರಿಸಿ ಎಮ್ಮಭಿಮಾನವನು ನೀನುಳುಗಿದೈ ಸಂಧಾನವನು ನೀ ಸೇರಿಸದೆ ಸಲಹಿದೆ ಎಂದನ ಭೀಮಪ್ಪ. ನಿನ್ನ ಮರ್ಯಾದೆ ಹೋದರೂ ಕೂಡ ನನ್ನ ಮರ್ಯಾದೆ ಉಳಿಸಿದೀಯಾ. ನನಗೆ ಯುದ್ಧನೇ ಬೇಕಿತ್ತು, ಒಳ್ಳೆ ಕೆಲಸ ಮಾಡಿ ಬಂದಿದೆಯಾ ಪರಮಾತ್ಮ, ನಿನಗೆ ಶರಣು ಅಂತ ಹೇಳಿಬಿಟ್ಟು ಭೀಮಸೇನ ನಮಸ್ಕಾರ ಮಾಡಿದ್ದಾನೆ. ಅವಾಗ ತೋರು ನಡೆಗಜ್ಜ ಭಜಿಸಲೇ ಕಿನ್ನಾರು ತಿಂಗಳ ನಾಳೆ ಬಯಣಕ್ಕೆ ಸಾರಿಸೇಳೆ ಎಂದು ಪಪ್ಲವ್ಯಕ್ಕೆ ನಡೆ ತಂದು ಬೇರೆ ಬೇರೆ ಮನೀಷರಿಗೆ ಪರಿಹಾರವನ್ನು ಕಳುಹಿದರು. ಕೃಷ್ಣನ ದೂರು ಬರಲು ಅಳವಡಿಸಿದರು ಸಂಗ್ರಾಮ ಸಾಧನವ. ಏನು ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ರಾಜ ಮಹಾರಾಜರೆಂದರಿಗೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರಂತೆ, ನೀವು ಬರೀ ನಮ್ಮ ಕಡೆ ಯುದ್ಧ ಪ್ರಾರಂಭ ಆಗುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣನ ಒಂದು ಮುಖಂಡತ್ವದಲ್ಲಿ ಏನಾಯ್ತಪ್ಪ ಅಂತಂದರೆ, ಯುದ್ಧ ಪ್ರಾರಂಭಕ್ಕೆ ಎಲ್ಲ ತಯಾರಿ ನಡೀತಾ ಇದೆಯಂತೆ. ಹೆಂಗೆ ನಡೀತಾ ಇದೆ, ಕುಮಾರವ್ಯಾಸ ಯಾವ ರೀತಿ ಅದನ್ನು ವರ್ಣನೆ ಮಾಡಿದ್ದಾನೆ ಅಂದರೆ, ಗುಡಿಯ ಮಂಡವಿಗೆಗಳ ಹೊಲಿಗೆಗಳ ಒಡನೊಡನೆ ಸಂಭ್ರಮಿಸಿದವು, ಬರಸಿಡಿಲು ಬೊಬ್ಬಿಡುವಂತೆ ಮಸೆದವು ಕೂಡೆ ಕೈದುಗಳು, ದಡಿಯ ಬಲಿಸುವ ಗುಳವರೆಂಚಯ ಗಡವಣಿಸುವ ಬಲುಗೀರಿ ಗಾಲಿಯ ತುಡಿಸುವ ಉತ್ಸಾಹವಾಯಿತು ಅವರ ಪಾಂಡವರ ಬೀಡಿನಲ್ಲಿ. ರಥವನ್ನು ತಗೊಂಬರೋದು, ಅದಕ್ಕೆಲ್ಲ ಆ ಕಡಾಣಿ ಹಾಕೋದು, ಹೀರೆಣ್ಣೆ ಹಾಕೋದು, ಇವೆಲ್ಲವೂ ಕೂಡ ತಯಾರಿ ಮಾಡೋದು, ಕುದುರೆಗಳನ್ನು ಆಯ್ಕೆ ಮಾಡ್ಕೊಂಬೋದು, ಆನೆಗಳನ್ನು ಆಯ್ಕೆ ಮಾಡ್ಕೊಂಬೋದು, ಆಮೇಲೆ ಸಾರಥಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು, ಸೈನಿಕರನ್ನು ಆಯ್ಕೆ ಮಾಡ್ಕೊಳ್ಳೋದು, ಇವೆಲ್ಲ ಪ್ರಾರಂಭ ಆದವು. ಇಳುಕ ತಿದ್ದುವ ಬಿಲ್ಲ ಬಾಗಿನ ಹೊಳಹ ನಯ್ಯಾರಿಸುವ ಮಾರ್ತಿರುಗಳನ್ನು ಜೋಡಿಸುವ ಕಿಳಕೈದುವ ಮಸೆವ ಮಂಡಳಿಯ ಕಳಕಳಿಕೆ ಬಲುಹಾಯಿತು. ರಾವು ತರಲಿ ಗಜಾರೋಹಕರ ರಥಿಕಾವಳಿಗಳಲ್ಲಿ ಅವರವರಂಗದಲ್ಲಿ ಸಂವರಣೆ ಒಪ್ಪಿದವು. ಅವರವರು ಸಾರಥಿಗಳು, ಸೈನ್ಯ, ಆಮೇಲೆ ಕುದುರೆಗಳು, ಆನೆಗಳು, ರಥಗಳು ಎಲ್ಲ ರೆಡಿ ಆಗ್ತಿದವಂತೆ. ಹೆಂಗಿದ್ಯಪ್ಪ ಅಂದರೆ, ಎಲ್ಲೆಲ್ಲೇ ನೆಲ ಬೆಸಲಾದುದೋ ಬಲುದಳದ ತೆರಳಿಕೆ ತೀವಿ ತವನಿಯ ತಳಪಟದ ಹಬ್ಬುಗೆಯೊಳು ಅಬ್ಬರಿಸಿದವು ಬೊಬ್ಬೆಗಳು. ಏನು ಸುಮ್ಮನೆ ಭೂಮಿ ನಡುತ್ತಾ ಇದೆಯಂತೆ. ತಲೆಬರೆಯ ತೂಕದಲ್ಲಿ ಫಣಿಪತಿ ಬಳುಕ ತೊಳಗಿದ ತರಣಿ ಸೇನೋಚ್ಛಲಿತ ಧೂಳಿಯ ಝಗೆಯಲ್ಲಿ ಅದ್ಭುತವಾಯಿತು ದೆಕ್ಕಾಳಿ. ಏನು ಬ್ರಹ್ಮಾಂಡವಾದ ಆರ್ಭಟ, ಭೂಮಿಯೆಲ್ಲ ನಡುಗುತ್ತಾ ಗಡಗಡ ಗಡಗಡ ನಡುತ್ತಾ ಇದೆ. ಆದಿಶೇಷ ನಡುತ್ತಾ ಇದ್ದಾನೆ, ಅಷ್ಟದಿಗ್ಗಜಗಳು ನಡುಗುತ್ತಾ ಇದ್ದವಂತೆ. ಥಳಥಳಿ ಪಸೂನಿಗೆಯ ಮುಮ್ಮನೆಗಳ ರಥಾಂಗದ ಮೇಲು ಪಸರದ ಪಳಹರದ ಕುರಗತಿಯ ಜೋಡ ಜವಾಯಿಲ ಕುದುರೆಗಳ ಬಲದ ಭದ್ರ ದೊಡ್ಡಿದಂಬಿನ ಹೊಳೆವ ಹೊದೆಗಳ ಸೂತರು ರವಣೆಗಳ ಸುರೇಖೆಯ ಗತಿಯ ಬಾಜಿಯ ರಥವ ನೋಡಿದರು. ಒಳ್ಳೊಳ್ಳೆ ರಥಗಳು, ಆ ರಥದ ರಿಪೇರಿಗಳು ಎಲ್ಲವೂ ಕೂಡ ಬ್ರಹ್ಮಾಂಡವಾಗಿ ನಡೀತಾ ಇದ್ದವಂತೆ. ಅವನಿಪಾಲರವ ಪುಟಮಣಿಗಣನಿವಹವೆತ್ತಿದ ಖಡ್ಗ ಪರಶುಗಳು ಅವಿರಳದ ತೆರೆಗಳ ಪತಾಕಾವಳಿಯ ಬೆಳುನುರೆಯ ವಿವಿಧ ಗಜಹಯ ಜಲಚರೋಗದ
ಪವನ ಜನ ಕೈಸನ್ಯಗಳ ಘನಪವನ ಹತಿಯಲ್ಲಿ ಲಹರಿವ ಸಗಿತು ಬಹಳ ಬಲ ಜಲದಿ. ಭೀಮಸೇನನ ಒಂದು ನೇತೃತ್ವ ಅಂತ ಸದ್ಯಕ್ಕೆ ಅವನ ಒಂದು ಇದರಲ್ಲಿ ನಡೀತಾ ಇದೆಯಂತೆ. ಹರಿದಿಷ್ಟಿರರೊಂದು ಗಜ ಕಂದರದೊಳಿರ್ದರು, ನಿಖಿಳ ಸೇನೆಯ ತೆರಳಿಕೆಯ ತೋರಿಸುತ್ತ ಬಂದರು ಭೀಮ ಹೊಲುಗುಣರು. ಒಂದು ಗಜಶಾಲೆಯಲ್ಲಿ ಯುಧಿಷ್ಠಿರ ಮತ್ತು ಧರ್ಮರಾಜ ಇಬ್ಬರು, ಕೃಷ್ಣ ಇಬ್ಬರು ಕೂಡ ಇದ್ದರೆ ಅವಾಗ ಭೀಮ ಅರ್ಜುನ ಬಂದುಬಿಟ್ಟು ತಮ್ಮ ಕಡೆ ಸೇರ್ತಕ್ಕಂಥ ಸೈನ್ಯವನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರಂತೆ. ವಿರುದ್ಧ ದೃಷ್ಟದ್ಯುಮ್ನ ಬದಲಾಗಿದೆ ಶಿಖಂಡಿಯು ಸಹಿತ ದೃಪದನು ಭರಮಿಗಿಲು ತೋರಿದನು ಮೂರಕ್ಷೋಹಿಣಿ ಸೇನೆಯನು. ದೃಷ್ಟದ್ಯುಮ್ನ ಮತ್ತೆ ಶಿಖಂಡಿ ಸಹಿತ ದೃಪದ ರಾಜ ಮೂರಕ್ಷೋಹಿಣಿ ಸೈನ್ಯದ ಸಮೇತ ಇವ್ರ ಕಡೆ ಬಂದಿದ್ದಾನಂತೆ, ತೋರಿಸ್ತಾ ಇದ್ದಾನೆ ಸೈನ್ಯವನ್ನು. ವರಯುಧಾಮನ್ಯುತ್ತಮುಂಜಸನುರು ಶಿಖಂಡಿ ಸುಚೇಕೆ ತಾನರು, ಧುರಧುರಂಧರ ವೀರ ಪಾಂಚಾಲಕ್ಷಿತೀಶ್ವರರು, ತುರುಕಾರನು ಸಾಹಣ ಸಮುದ್ರರ ಮರುಯವನ ಕುರಸಾಣ ಕಾಶೀಶ್ವರರ ತಟ್ಟನು ತೋರಿದರು ಪಾಂಚಾಲ ಭೂಪಾಲ. ಪಾಂಚಾಲ ದೇಶದ ಭೂಪಾಲ ಇವರೆಲ್ಲರನ್ನ ಬೇರೆ ಬೇರೆ ದೇಶದ ಸೈನ್ಯವನ್ನು ತೋರಿಸ್ತಾ ಇದ್ದನಂತೆ. ವರವಿರಾಟನು ಶಂಖನ ಕೃಪ ಉತ್ತರ ಶತದ್ಯುಮ್ನಕನು ಶತಚಂದ್ರರು ಶತಾನೀಕರು ಶತಾಯುಧರ ನಿಪರು ಪರಮನು, ತುರಗ ಗಜರಥ ಪಾಯದಳ ಸಾಗರದ ಸೌರಂಭದಲ್ಲಿ ನಿಜ ಸಂವರಣೆ ತೋರಿದನು ತಮ್ಮ ಕ್ಷೋಹಿಣಿ ದಳದ. ಒಂದು ಕಡೆ ವಿರಾಟ ರಾಜ ತನ್ನ ಸೈನ್ಯವನ್ನು ತೋರಿಸ್ತಾ ಇದ್ದಾನಂತೆ, ಒಬ್ಬೊಬ್ಬರೊಂದು ಸೈನ್ಯವನ್ನು ಭಗವಂತನಿಗೆ ಮತ್ತು ಧರ್ಮರಾಜನಿಗೆ ತೋರಿಸ್ತಾ ಇದ್ದಾರೆ. ಜಯ ಸಮರ ಸಾಮಗ್ರಬಲ ಕೈಯ ನೃಪಾಲರು ತಮ್ಮೊಳ ಕ್ಷೋಣಿಯನ್ನು ತೋರಿಸಿದರು ಇವರು. ಇಭಕಂದರದ ಭೂಪತಿಗೆ ಭಯವಿಹೀನನು ಪಾಂಡ್ಯ ನೃಪ ಸೃಂಜಯರು ಸೋಮಕ ಭೂಪರ ಕ್ಷೋಣಿಯನ್ನು ತೋರಿದರು ಅವನಿ ಕುಸಿದುದು ತಳದ ಪದಹತಿಗೆ. ಬೇರೆ ಬೇರೆ ಮಹಾರಾಜರೆಲ್ಲ ಸೈನ್ಯವನ್ನು ತೋರಿಸ್ತಾ ಇದರಂತೆ. ಚೈತ್ಯ ದೇಶದ ದೃಷ್ಟಕೇತು ಬಲೋದಧಿಯ ನಕ್ಷೋಹಿಣಿಯ ಮೊದಲಾದುದೆನೆ ತೋರಿದನು ಕುಂತಿ ಭೋಜನ ಕ್ಷೋಹಿಣಿ ಆದ ವೇಳ ಕ್ಷೋಹಿಣಿ ಬಲ ಬೇರಾದ ನಾಯಕವಾಡಿಯಲಿ ಹಿರಿದಾದುದಾಹವ ಸೇನೆ ಗೋಚರವಲ್ಲ ಗಗನೇಳಿ. ಏನು ಒಂದು ಕಡೆ ಚೈತ್ಯ ಭೂಪತಿ ತೋರಿಸ್ತಾ ಇದ್ದಾನಂತೆ, ಒಂದು ಕಡೆ ಕುಂತಿ ಭೋಜನ ಮಹಾರಾಜ ತನ್ನ ಸೈನ್ಯವನ್ನು ತೋರಿಸ್ತಾ ಇದ್ದಾನೆ. ಈ ರೀತಿ ಪೂರ್ತಿ ವರ್ಣನೆ ಇದೆ. ವೀರಪಾರ್ಥನಿಗಿರುಳು ಸೋತಂಗಾರವರ್ಮನು ಗಗನಚರಿ ಪರಿವಾರ ಬಹಳದಿ ಕಂಡು ಬಂದನು ಕಲಿಯುದಿಷ್ಟ. ಅಂಗಾರವರ್ಮ ಬಂದರೆ ಅವನು ಕೂಡ ತನ್ನ ಸೈನ್ಯವನ್ನು ತೋರಿಸಿದ್ದಾನೆ. ಕೌರವೇಂದ್ರನನ್ನು ನೋಯಿಸಿದ ಧುರಧೀರ ಸಾಹಸ ಚಿತ್ರಸೇನ ಕೂಡ ಬಂದಿದ್ದಾನಂತೆ. ಕೌರವನ್ನು ಸೋಲಿಸಿರ್ತಕ್ಕಂಥ ಪಿಚಂಡಿ ಕಟ್ಕೊಂಡು ತಗೊಂಡೋಗಿದ್ನಲ್ಲ ಚಿತ್ರಸೇನ, ನಿಮ್ಮ ಕಡೆಗೆ ಬರ್ತೇನೆ ಅಂತ ಆ ಗಂಧರ್ವರು ಕೂಡ ಇವ್ರ ಕಡೆ ಬಂದರು. ಏನಾಯ್ತಪ್ಪ ಇಷ್ಟು ಮಧ್ಯೆ ಅಂದರೆ, ಕಾರಿರುಳ ಪಟ್ಟಣಕ್ಕೆ ಚಂದ್ರನ ತೋರಣವ ಬಿಗಿದಂತೆ. ಅವನು ಕೋರೆ ಹಲ್ಲಂಗಿದವೆ ಅಂದರೆ ಭಯಂಕರವಾಗಿರತಕ್ಕಂಥ ಅಮಾವಾಸ್ಯೆಗೆ ಚಂದ್ರನ ತೋರಣ ಬಿಗಿದಂಗಿದವಂತೆ. ಅವನು ಕೋರೆ ಅಲ್ಲ, ಅವನೇ ಅಮಾವಾಸ್ಯೆ. ಯಾರೋ ಅಂಬದು ಹೇಳ್ತೀನಿ ನಾನು. ಕಾರಿರುಳ ಪಟ್ಟಣಕ್ಕೆ ಚಂದ್ರನ ತೋರಣವ ಬಿಗಿದಂತೆ. ಭಯಂಕರವಾಗಿರತಕ್ಕಂಥ ಕಗ್ಗತ್ತಲಿಂದ ತುಂಬಿರತಕ್ಕಂಥ ಒಂದು ಟೌನಿಗೆ, ಪಟ್ಟಣಕ್ಕೆ ಚಂದ್ರನ ತೋರಣ ಕಟ್ಟಿದಂಗಿದವಂತೆ. ಬೆಳ್ಳಗೆ ಕೋರೆ ಹಲ್ಲು, ದಾಡೆಗಳು, ರಣದ ಹೊಳ್ಳದ ಹೊಗರಿಡುವ ಒಡಲ ಕಪ್ಪುಗಳ, ಆ ರೀತಿ ಕೋರೆ ಹಲ್ಲು ಹೊಳಿತಾ ಇದ್ದಾವಂತೆ. ಎಷ್ಟು ಚೆನ್ನಾಗಿ ಕುಮಾರವ್ಯಾಸ ಉದಾಹರಣೆ ಕೊಟ್ಟಿದ್ದಾನೆ. ಭಾರಿ ದೇಹನು ನಟ ಭಯಂಕರ ತೋರ ಹತ್ತನು ದೈತ್ಯ ಕುಲ ಪರಿವಾರ ಬಹಳದಿ ಬಂದು ಕಂಡನು ಕಲಿಘಟೋದ್ಗಜನು. ಅಂಥ ಭಾರೀ ದೇಹನು ಹೊಂದಿರತಕ್ಕಂಥ, ಕಪ್ಪು ಆಕೃತಿಯನ್ನು ಹೊಂದಿರತಕ್ಕಂಥ, ಮಹಾವೀರನಾಗಿರತಕ್ಕಂಥ, ಮಹಾಪ್ರಚಂಡನಾಗಿರತಕ್ಕಂಥ ಭೀಮಸೇನನ ಮಗ ಕಲಿಘಟೋದ್ಗಜ ಬಂದು ತನ್ನ ಸೈನ್ಯವನ್ನು, ಮಾಯಾ ಸೈನ್ಯವನ್ನು ತೋರಿಸಿದ. ಬರೀ ರಾಕ್ಷಸ ಸೈನ್ಯ. ಬಲದ ದಿಕ್ಕಾಳವನ್ನು ನೋಡಿದರೊಲವಿನಲ್ಲಿ ನಿಜ ಸೇನೆ ಸಹಿತ ಅತಿಪಾಲರು ಉಪಪ್ಲವ್ಯಾಖ್ಯೆ ಬಂದರು ಹೊಕ್ಕರಾಲಯವಾಲು. ಉಪಪ್ಲವ್ಯಾಖ್ಯ ಅಂತ ಹೇಳಿಬಿಟ್ಟು ಅಲ್ಲೊಂದು ಬಿಡಾರಕ್ಕೆ ಒಂದು ಹೆಸರನ್ನೇ ಕೊಟ್ಟುಬಿಟ್ರು, ಉಪಪ್ಲವ್ಯಾಖ್ಯ. ಅಲ್ಲಿ ಯುದ್ಧರಂಗದ ಪಕ್ಕದಲ್ಲಿ ಬಿಡಾರಗಳಿಗೆ ಒಂದು ಟೌನು, ಅದಕ್ಕೆ ಉಪಪ್ಲವ್ಯ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದಾರೆ. ಇವರು ಆಲಯವನ್ನು ಹೊಕ್ಕರು. ಪಾಂಡವರೆಲ್ಲರೂ ಕೂಡ, ಕೃಷ್ಣ ಕೂಡ
ಬಳಿಕ ಸುಮುಹೂರ್ತದಲ್ಲಿ ಹೊರಗುಡಿಗಳನ್ನು ಹಾಕಿದರು. ಒಂದು ಯದುಕುಲ ತಿಲಕ ಗದುಗಿನ ವೀರ ನಾರಾಯಣನ ನೇಮದಲ್ಲಿ ಗುರ ಪ್ರವೇಶಗಳನ್ನೆಲ್ಲ ಮಾಡಿದರಂತೆ. ಏಕೆಂದರೆ ತಿಂಗಳುಗಟ್ಟಲೆ ನಡೀತಕ್ಕಂಥ ಯುದ್ಧವಲ್ಲ, ಅದಕ್ಕೆ ಆ ಗದುಗಿನ ವೀರ ನಾರಾಯಣನ ಒಂದು ಆಶೀರ್ವಾದದಿಂದ ಇವೆಲ್ಲವೂ ಕೂಡ ನಡೀತಾ ಇದೆ. ದುರಕೆ ಸೇನಾನಾಥರಿಲ್ಲದೆ ನೆರೆದ ಬಲ ಸಾಲಿಹುದೇ ಮುರಿದೊಡೆ ಹರವೋಲ್ ಹುರುಳಿಲ್ಲ ದಳಪತಿ ಯಾವನಹನಿಂದ. ಅವಾಗ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಧರ್ಮರಾಜ ಕೇಳಿದ, ತಾಯಿ ಇಲ್ಲದ ಅಥವಾ ತಂದೆ ಇಲ್ಲದೆ ಅನಾಥವಾಗಿರತಕ್ಕಂಥ ಮಕ್ಕಳಿಗೆ ಗತಿಯಾರಯ್ಯ, ತಂದೆ ಬೇಕಲ್ಲ, ಹಂಗೆ ಸೈನ್ಯಕ್ಕೆ ಒಬ್ಬ ಸೇನಾಧಿಪತಿ ಬೇಕು. ಪರಮಾತ್ಮ ಯಾರನ್ನು ಮಾಡಣ ಹೇಳಪ್ಪ. ದೃಪದನಾಗಲಿ ಎಂದು ಕೆಲವರು, ವಿಪುಲ ಬಲದ ವಿರಾಟನಾಗಲಿ ನೃಪ ಶಿಖಂಡಿಯನೆಂದು ಕೆಲವರು, ಭೀಮಸುತನೆಂದು ಅಪರಿಮಿತ ಮತವಾಗೆ ಸಮರ ವ್ಯಪಗತಾದಿ ಸುರೇಂದ್ರ ಸುತನೀ ದೃಪದ ಸುತ ಸೇನಾಧಿಪತಿಯ ಹುದೆಂಬ ಮತವೆಂದ. ಅವಾಗ ಒಂದು ಕಡೆ ದೃಪದ ಆಗಲಿ ಸೈನ್ಯಾಧಿಪತಿ ಅಂತಾರಂತೆ, ಒಂದು ಕಡೆ ವಿರಾಟನಾಗಲಿ ಅಂತಾರಂತೆ, ಒಂದು ಕಡೆ ಶಿಖಂಡಿ, ಒಬ್ಬೊಬ್ಬರ ಒಂದೊಂಥರ ಅಭಿಪ್ರಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರೆ ಆವಾಗ ಧರ್ಮರಾಜ ಇಲ್ಲ, ಎಲ್ಲರಿಗೂ ಹೋಲಿಸಿದರೆ ಅರ್ಜುನನೇ ಆಗಲಿ ಪರಮಾತ್ಮ ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅರ್ಜುನ ಹೇಳ್ತಾನಂತೆ, ಬಿಂಬವನ್ನು ಬೇರಿರಿಸಿ ಬಹುಮತವೆಂಬ ಬಿಸಿಲಲಿ ರಾಜನಯವೆಂದೆಂಬ ನೈದಿಲು ನಲವು ಬೆಟ್ಟುದು ಕೃಷ್ಣ ಹೇಳಿನಲು. ಬಿಂಬ ಬೇರಿರಿಸಿ ಬರೀ ಬಹುಮತ ಅಂತಕ್ಕಂಥ ಸೈನ್ಯದಲ್ಲಿ ನಾವು ಮುಳುಗಿದ್ರೆ ಬಿಂಬ ನೀನಯ್ಯ, ಏನಾದರೂ ಅರ್ಥ ಇದೆಯಾ? ನಿನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಯಾರನ್ನು ಹೇಳು ನಾವು ಏನು ಮಾಡಬೇಕಾ? ನಿನ್ನ ಅಭಿಮತನೇ ನಮಗೆ ಬೇಕು, ನೀನು ಯಾರೋ ಅಂದ್ರೆ ನಾವು ಅವ್ರನ್ನ ಸೈನ್ಯಾಧಿಪತಿ ಮಾಡಿಬಿಡ್ತೀವಿ. ಕೃಷ್ಣ ಹೇಳಪ್ಪ ಅಂತ ಧರ್ಮರಾಜ್ ಕೇಳಿದಾಗ, ಕಲಸಿ ದೃಷ್ಟದ್ಯುಮ್ನನನು ಸಂಗರದ ಸೇನಾಧಿಪತ್ಯವನ್ನು ವಿಸ್ತರಿಸಲು ಅಳವಡಿಸಿದರು ಸುಮುಹೂರ್ತದ ಸರಾಗದಲೇ. ದೃಷ್ಟದ್ಯುಮ್ನನನ್ನು ಬರ ಹೇಳು, ದ್ರುಪದರಾಜನ ಮಗ, ದ್ರೌಪದಿ ಅಣ್ಣ, ಅವನೇ ಮಹಾಪ್ರಚಂಡ, ಅವನೇ ಸೇನಾಧಿಪತಿ ಆಗಬೇಕು ಪಾಂಡವರ ಸೈನ್ಯಕ್ಕೆ ಎಂದಾಗ ಕೃಷ್ಣ ಅವನ ಅಭಿಮತದಂತೆ ಅವನನ್ನು ಕರೆಸಿದ್ದಾರೆ. ಪುರದೊಳಗೆ ಗುಡಿ ನೆಗಹಿದವು ಭೂಸುರರ ವಿಮಳಾಂನಾಯರವ ವಿಸ್ತರಿಸಲು ಅಳವಡಿಸಿದರು ಮಂಗಳ ವಿಹಿತ ವಸ್ತುಗಳ. ಏನು ಸುಮ್ಮನೆ ಕೂಡಿಸಿಬಿಟ್ಟು ಲೋಲನಯನೇರಾರತಿಯ ಸಮಲ ಸಾಲು ಸಂದಣಿಸಿದವು ವರ ಪಾಂಚಾಲ ತನಯಂಗೆ ಸಗಿದರು ಮೂರ್ಧಾಭಿಷೇಚನ. ಸೇನಾಧಿಪತಿ ಪಟ್ಟವನ್ನು ಕಟ್ಟಿದರಂತೆ, ಒಂದು ಸಿಂಹಾಸನ ಮೇಲೆ ಕೂರಿಸಿ ಅವನಿಗೆ ಮೂರ್ಧಾಭಿಷೇಚನವನ್ನು ಮಾಡಿ ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಕೃಷ್ಣ ಪರಮಾತ್ಮ ಆಶೀರ್ವಾದವನ್ನು ಮಾಡಿ ಅವನನ್ನು ಪಾಂಡವರಿಗೆ ಸೇನಾಧಿಪತಿ ದೃಷ್ಟದ್ಯುಮ್ನ ಇರಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ರೂಢಿಸಿದ ಸುಮುಹೂರ್ತದಲ್ಲಿ ಹೊರಬೀಡ ಬಿಟ್ಟರು ರಣಕ್ಕೆ ಪಯಣವ ಮಾಡಲು ಸುಗ ಸಾರಿದಲು ನೃಪಪಾಳೆಯಂಗಳಲ್ಲಿ ಕುಡಿತಾಹವ ಸೈನ್ಯ ಸಾಗರವೀಡಿರಿದು ನಡೆದುಕೊಂಡು ಅಭ್ರದ ರೂಢಿಗಳ ಜೋಡಿಗಳ ಜೋಗೆಯ ಘನತರಂಗದೆ ಎಲ್ಲ ಸೈನ್ಯ ಕಂಪ್ಲೀಟ್ ಸಜ್ಜಾಗ್ಬಿಡ್ತಂತೆ. ಹರಿಯ ಚರಣಕ್ಕೆರಗಿ ವಿಜಯದ ಹರಗಿಗಳ ಕೈಗೊಂಡು ರಥವನು ತುರಗ ಗಜವನು ಘಟನ ಮಿಗಿಲಡರಿದರು ಪಾಂಡವರು. ಪರಮಾತ್ಮನ ಸುಕೋಮಲವಾಗಿರತಕ್ಕಂಥ ಪಾದ ಪದ್ಮಗಳಿಗೆ ನಮಸ್ಕಾರವನ್ನು ಮಾಡತಕ್ಕಂಥ ಪಾಂಡವರು ಅವರ ರಥಗಳನ್ನು ಹತ್ತಿದರಂತೆ. ಗರುಡ ಸಿಂಧವ ನೆಗಹಿ ದಾರುಕ ನಿರದೆ ರಥವನ್ನು ಸುಳಿಸೇ ಅವರವರ ಸಾರಥಿಗಳು ಅವರ ರಥವನ್ನು ಹೊಡಿತಾ ಇದ್ದಾರೆ. ಘನಮೋಹರದ ಮಧ್ಯದೊಳು ಅಸುರ ಧೂಳೀಪಟರು ಹೊರವಂಟ. ಪರಮಾತ್ಮ ಸುತ್ತ ಪಾಂಡವರೆಲ್ಲ ಇದ್ದಾರಂತೆ, ಸೈನ್ಯ ಮಧ್ಯದಲ್ಲಿ ಪರಮಾತ್ಮ ಹೋಗ್ತಾ ಇದ್ದಾನೆ. ಮುಂದೆ ಹರಿರಥ, ಪರಮಾತ್ಮನ ರಥ ಮುಂದೆ ನಡೆಯಲು ಆತನ ಹಿಂದೆ ಧರ್ಮಜ, ಎಡಬಲದಲಾನಂದನರು ಕೆಲಬಲದಲ ಭೀಮನ ಭೀಮಾರ್ಜುನಾದಿಗಳು. ಪಾಂಡವರ ಮಕ್ಕಳು ಎಡಬಲ, ಮುಂದೆ ಭೀಮಾರ್ಜುನ, ಎಲ್ಲರಿಗಿಂತ ಮುಂಚೆ ಪರಮಾತ್ಮ. ಸಂದಣಿಸಿದುದು ಸೇನೆ ಸೈರಿಸಿಂದ ನಾದೊಡೆ ಫಣಿಗೆ, ಸರಿಯಿಲ್ಲೆಂದು ಸುರಕುಲ ಹುಲಿಗೆ ನಡೆದುದು ಪಾಂಡು ಸುತ ಸೇನೆ. ಏನು ಮೇಲೆ ಸುಮ್ಮನೆ ಆ ಕುರುಕ್ಷೇತ್ರ ಯುದ್ಧವನ್ನು ನಾವು ನೋಡಬೇಕು ಅಂತ ಹೇಳಿಬಿಟ್ಟು ದೇವಾನುದೇವತೆಗಳೆಲ್ಲ ಬರ್ತಾ ಇದ್ದಾರಂತೆ. 330 ಕೋಟಿ ಜನ ದೇವತೆಗಳು, ತ್ರಿಮೂರ್ತಿಗಳು ಕೂಡ ಸರಿಯಾಗಿ ತಯಾರಿ ಮಾಡ್ಕೊಂಡು ಸಿಟ್ಟು ಬಂದ್ಬಿಟ್ಟು ಭಗವಂತನ ಎದುರಿಸ್ತಕ್ಕಂಥವನು ಯಾವನ ಇದ್ದಾನೆ, ಅವನೇ ಪಾಂಡವರು ಕಡೆ ಇರೋದ್ರಿಂದ ಪಾಂಡವರಿಗೆ ವಿಜಯ ಕಟ್ಟಿಟ್ಟು ಬಿಟ್ಟಿ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ಸಂತೋಷವಾಗಿದ್ದವನ್ನ ನೋಡಕ್ಕೆ ಬರ್ತಾ ಇದ್ದಾರೆ.
ಸಿಡಿಲು ಸಿಗುರೆದ್ದಂತೆ ಬಾರಿಸಿ ಜಡಿದ ಕೈದುಗಳು ಗಿದಡವು ಇದವು ಅವಧಿಯ ಕೆಡುದೆರೆಯ ಲಹರಿಯಲು ಓಲು ರವಣಿಸಿದವು ಬೊಬ್ಬೆಗಳು ನಡುಗಿದವನಿಯ ಜಾಂಡ ಖರ್ಪರ ಒಡೆಯಲವನಿಯ ಲಗ್ಗೆ ಸೂಳಿನ ಹೊಡೆಗುಳಿಗಳಬ್ಬರಿಸಿದವು ನಿಸಾಳ ಕೋಟಿಗಳು ಹೊಡೆಗುಳಿಗಳಬ್ಬರಿಸಿದವು ನಿಸಾಳ ಕೋಟಿಗಳು. ಏನು ಸುಮ್ಮನೆ ವಾದ್ಯಗಳು. ಆಮೇಲೆ ಆ ರಥದ ಒಂದು ಕಿರಕಿರ ಧ್ವನಿ, ಕುದುರೆಗಳ ಒಂದು ಕುರಕುಟ ಧ್ವನಿ, ಧನುಷ್ಟಂಕಾರ, ಮಹಾವೀರರ ಸಿಂಹಗರ್ಜನೆ, ಏನು ಗಲಾಟೋ ಗಲಾಟೆ ಬ್ರಹ್ಮಾಂಡಕ್ಕೆ ಕೇಳಿಸ್ತಾ ಇರತಕ್ಕಂಥದ್ದು. ಮೊದಲನೇ ಮಹಾಯುದ್ಧ ಪ್ರಾರಂಭ ಆಗುತ್ತಿಷ್ಟರಲ್ಲೇ ಪ್ರಳಯ ಜಲನಿಧಿಯಂತೆದಳ ಬರಲು ಇಳೆ ಕುಸಿಯೇ ಕಮಟಂಗೆ ಮೇಲು ಸುರುಳಿಯೇ. ನೋಡ್ರಿ, ಆದಿಶೇಷ ಹುಟ್ಟಿರತಕ್ಕಂಥವು ಅವನು ಉಸುರಿಸಿ ಕಣ್ಣಂಗಾಯ್ತಂತೆ ಅಷ್ಟದಿಗ್ಗಜಗಳಿಗೂ ಕೂಡ. ದಿಗುದಂತಿಗಳು ಮೊಳಕಾಲೂರಿ ಮನಗುಂದೆ, ಮೊಳಕಾಲೂರಿ ಬಿಟ್ಟಿದ್ದವಂತೆ. ಅಂದರೆ ಅಷ್ಟು ತೂಕದಷ್ಟು ಸೈನ್ಯ ಬರ್ತಾ ಇದೆಯಂತೆ. ಬಲ ಮಹಾಂಬುದಿ ಬಲುಗಡಲ ಮುಕ್ಕುಳಿಸಿ ನಡೆದುದು ಕಡುಬರದ ಕಾಲ್ದುಳಿಯ ಕದನಾಳಾಪಕರ ಆಹುರತೆ ಹೊಸತಾಯಿತು. ಅರರೇ ನಡೆದುದು ರಾಯ ಕಟಕದ ತೆರಳಿಕೆಯ ಸೌರಂಭ ವಿಳಗಚ್ಚರಿಯ ಬೇರಿತುವರ ಕುರುಕ್ಷೇತ್ರಕ್ಕೆ ಗಮಿಸಿದರು. ಬಂತಲೆ ಸೈನ್ಯ ಅಂತ ಹೇಳ್ಬಿಟ್ಟು ಕುರುಕ್ಷೇತ್ರಕ್ಕೆ ಪ್ರವೇಶ ಆಯಿತು ಸೈನ್ಯ. ಹರಿವಿಜಯಿಗಳು ನೆಲದನೆ ಗೆಲಿದರು. ಇನ್ನೇನು ಗೆದ್ದು ಬಿಟ್ರು ನೆಲನ ಅಂತ ಹೇಳ್ಬಿಟ್ಟು. ಹರಿಯನೇ ಮದಲಿ, ಪರಮಾತ್ಮ ಇದ್ಮೇಲೆ ಇನ್ನೇನು ಭಯ. ಎಡೆಯರಿದು ಬಲಶರದಿ ಬಿಟ್ಟುದು ಕಳನ ಪಶ್ಚಿಮ ದಶೆಯ ಪಸನದಲ್ಲಿ. ಕುರುಕ್ಷೇತ್ರಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಬಿಡಾರವನ್ನು ಹೂಡಿದೆ. ಎಲ್ಲ ಬಿಟ್ಬಿಟ್ರು. ಅರಮನೆಯ ಕೆಲದಲ್ಲಿ ಪುರಾಂತಕನ ಅರಮನೆ ಒಂದು ಕಡೆ, ಅಲ್ಲೇ ಅದರಲ್ಲಿ ಬಿಡಾರದಲ್ಲೇ ಕೆಲದೊಳು ಅರ್ಜುನ ನಿರವು, ಪಕ್ಕದಾಗೆ ಅರ್ಜುನ. ಹಿಂದಣ ಭಾಗದಲ್ಲಿ ನಕುಲಂಗೆ ಗೂಡಾರ, ಹಿಂದಿನ ಭಾಗದಲ್ಲಿ ನಕುಲ. ಹರಿಭಯಂಕರ ಭೀಮಸೇನನ ನಿರುಪಮಾಲಯದ್ದು ಎಡದಲ್ಲಿ ಎಡಕಾಡೆ ಭೀಮಸೇನನ ಒಂದು ಆಲಯ. ಈ ರೀತಿ ಎಲ್ಲ ಆಲಯ ಕಟ್ಕೊಂಡು ಸೈನ್ಯ ರೆಡೀದರಂತೆ. ಕೇಳು ಜನಮೇಜೆಯ ಧರಿತ್ರಿ ಪಾಲ ಬೀಡಿನ ತೆಕ್ಕೆ ಬಿಗಿದುದು ಪಾಳಯದ ಬಲು ಹದಕೆ ಹೊರವಳಯದಲ್ಲಿ ಕಲುಗೋಟೆ ಮೇಲೆ ಪಡಿಯಗಳ ಆಶ್ರಮಕ್ಕೆ ಮುಳುವೇಲಿ, ಮುಳ್ಳುಬೇಲಿಗಳು ಹಾಕ್ಬಿಟ್ಟಿದಾರಂತೆ. ದೀಹದ ಸಿಂಹ ಶರಭ ವ್ಯಾಳ ಶಾರ್ದೂಲಾವಳಿಯ ಸುವಿಧಾನ ಒಪ್ಪಿದವು. ಬಲದ ಮುಂಗುಡಿ ಭೀಮನದು, ಬಲದ ಮುಂಭಾಗ ಭೀಮಸೇನನದು. ಪಿಂಗಳಿಯಲಾತನ ಕಾಹು ಬೀಡಿನ ವಳಯದಾರೈಕೆಗಳು ಸತ್ಯಕಿ ಆರ್ತನ ಕುಲರದು. ಭೀಮಸೇನದು ಹಿಂದೂ ಮುಂದಿನ ಜವಾಬ್ದಾರಿ, ಅಕ್ಕಪಕ್ಕದ ಜವಾಬ್ದಾರಿ ಅರ್ಜುನ ಮತ್ತು ನಕುಲರಿಗೆ, ಸಾತ್ಯಕಿಗೆ, 4 ದಿಕ್ಕಿನಲ್ಲೂ ಕೂಡ. ಬಲ ಮೊಹಾಂಬುದಿಯೊಳ್ಳು ಇರುಳ ತೆರವಳಿಕೆ ಹಿಡಿಂಬಗೆ. ಇನ್ನು ಇಡೀ ಸೈನ್ಯದ ರಾತ್ರಿ ಜವಾಬ್ದಾರಿ ಮಹಾಪ್ರಚಂಡನಾಗಿರತಕ್ಕಂಥ ಘಟೋದ್ಗಜನಿಗೆ. ಪಾಂಡವರುಳಿವು ಗದುಗಿನ ವೀರನಾರಾಯಣನ ಸುಯಿದ. ಇಷ್ಟು ಜನರ ಒಂದು ವಜ್ರ ಕವಚದ ರೀತಿಯ ಒಂದು ರಕ್ಷಣೆ, ಅವರ ಉಳಿವು ವೀರನಾರಾಯಣನ ಸುಯಿದಾನ. ಭಗವಂತನ ಜವಾಬ್ದಾರಿ ಎಷ್ಟು ಚೆನ್ನಾಗಿ ವರ್ಣಿಸಿದ ನಮ್ಮ ಕುಮಾರವ್ಯಾಸ ಅಂತ ಹೇಳ್ತಾ, ಇತಿ ಶ್ರೀಮದ ಚಿಂತ್ಯ ಮಹಿಮಾ ಗದುಗು ವೀರನಾರಾಯಣ ಶರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಪವಚ ಷಟ್ಪದಿ ನಿಕಾಯ ಶ್ರೀಮತ್ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾ ಮಂಜರಿಯೋಳ್ ಉದ್ಯೋಗ ಪರ್ವಂ ಸಮಾಪ್ತ ಮಾಡುವುದು. ಇಲ್ಲಿಗೆ ಉದ್ಯೋಗ ಪರ್ವವನ್ನು ನಾವು ಮುಗಿಸ್ತಾ ಇದ್ದೀವಿ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ.